ಸ್ಪೀಕರ್ ಆಗಕ್ಕೆ. ಸ್ಪೀಕರ್ ಆಗೋದು ಅಂದ್ರೆ ಎಲ್ಲ ಗೊತ್ತಾಗುತ್ತೆ. ಬೆಂಗಳೂರು ಗಂಡುಗಳಿಗಳು ತೊಡೆ ತಟ್ಟಿ ನಿಂತವ್ರೆ. ಆ ಕಡೆ ಡೆಲ್ಲಿ ಪಾರ್ಟಿಗಳು ಬ್ಯಾಟ್ ಹಿಡ್ಕೊಂಡು ಬಂದವಳಕಲ್ಲ. ಅಲ್ಲ ತೊಡೆ ಗುಚ್ಕೋತವನೆ. ಮೂರು ಗುಟಾನು ಹಾರ್ಕೊಂಡು ಹೋಯ್ತು ಕಣಣ್ಣ. ಬೆಂಗಳೂರು ಟೀಮ್ಗೆ ಇವರು ಗುರಿ ಕೊಟ್ಟವ್ರೆ 202 ರನ್ಗಳು. 4 ಬಾಲು 24 ರನ್ ಬೇಕು ಕಲ್ಲ. ಯಾವ ದೇವರಿಗೆ ಮರಿ ಓಡಿಸ್ಕೊಂಡ್ ಬಂದಿದ್ರು ಗೊತ್ತಿಲ್ಲ. 6 ಮೇಲೆ 6 6 ಮೇಲೆ 6. ಎಲ್ಲ ನಿಮ್ ಕಾಲ್ಗುಣ. ನೀವು ಬಂದಿದ ತಕ್ಷಣ 6 ಬಂದೇ ಬಿಡ್ತಾವ್. ಇನ್ನೊಂದು 6 ಬೇಕು. ಆಯ್ತದು ಇಲ್ವೋ? ಒಟ್ನಲ್ಲಿ ನಾವು ಮ್ಯಾಚ್ ಗೆದ್ಬೇಕಲ್ಲ. ಮ್ಯಾಚ್ ಮಾತ್ರ ನಮ್ ಊರ್ ಜಾತ್ರೆ ತರ ಕಳೆ ಕಟ್ಟಿ ಹಂಗೇ ಮುಗ್ದೋಯ್ತು ಕಲ್ಲ. ಯಾರು ಏನೇ ಅನ್ಲಿ ಈ ಸಲ ಕಪ್ಪು ನಮ್ದೇ. ಸರಿ ಕಣ್ರಪ್ಪ, ಕತ್ಲಾಗ್ತಾ ಬಂದಿದೆ. ಮನೆಗೆ ಹೋಗಿ ದನಗಳನ್ನ ಕೊಟ್ಟಿಗೆ ಸೇರಿಸಬೇಕು. ಬರ್ತೀನಿ ಕಣ್ರಪ್ಪ. ಜೈ ಕರ್ನಾಟಕ, ಜೈ ಬೆಂಗಳೂರು. ದೊಡ್ಡವರೆಂಟಿ ದೊಡ್ಡವಳಾದ್ರೆ ನನ್ ಬುಡಕ್ ಬಂದ ಐಶ್ವರ್ಯ ಏನು ಅಂದಂಗೆ ಆ ಶಾರದಿನ ಮತ್ತು ಅವಳ ಮಕ್ಕಳನ್ನ ಈ ಪಾರ್ವತಿ ಎಷ್ಟೇ ಒಂದು ಮಾಡಿದ್ರು ಈ ಮಾರಿಗುಡಿ ದೇವರು ಒಂದು ಕೂದಲು ಕೂಡ ಕಿತ್ಕೊಳಕ್ ಆಗಲ್ಲ. ದೋಣಿ ಕಿತ್ಕೊಳಕಲ್ಲೇನದೆ, ನೀವ್ಯಾಕೆ ತಲೆ ಕೆಡಿಸ್ಕೊತಿದ್ದೀರಿ? ಲೈ ಛತ್ರಿ, ತಲೆಗೇನೆ ಕೆಟ್ಟೈತಂದ್ಲಾ? ಅಪ್ಪ ಮುಂದೆ ನಿಂತ್ಕೊಂಡು ಏನೆಲ್ಲ ಮಾತಾಡ್ತಿದ್ದೆ? ಅಯ್ಯಯ್ಯೋ ತೋರೆ, ನಾನು ಹಂಗ್ ಮಾತಾಡ್ಲಿಲ್ಲ. ನಾನು ಹೇಳಿದ್ದೆ ಬ್ಯಾರೆ. ಸುಗ್ಗಾಣಿ ದುಡಿಯೋಳ ಹತ್ರ ದೋಸೆ ಕೇಳಬಾರ್ದಂತೆ. ಹಂಗೆ ಏನೋ ತಿಳ್ಕೊತಾನೆ, ಏನೋ ಹೇಳ್ಬೇಕು ಅಂದ್ಕೋತಾನೆ, ಇನ್ನೇನೋ ಹೇಳ್ತಾನೆ. ಹೋಗ್ಲಿ ಬಿಡ. ಈ ಶಾರದಿನ ಮತ್ತೆ ಅವನ ಹೆಣ್ಮಕ್ಳನ್ನ ಈ ಪಾರ್ವತಿ ಎಷ್ಟೇ ಒಂದು ಮಾಡಿದ್ರು ಆ ಶಿವು ಇದಾನಲ್ಲ, ಶಿವು ಮಾತ್ರ ಶಾರದಿನ ಅಮ್ಮ ಅಂತ ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ಆ ಶಿವು ಮನಸ್ಸಿನಲ್ಲಿ ಅಷ್ಟು ದೊಡ್ಡ ಗಾಯ ಮಾಡಿದ್ದೀನಿ. ಸ್ವತಃ ಮಾಕಾಳ ಮನೆ ಬಂದು, ಏ ಶಿವು, ಈ ಶಾರದಿನೇ ನಿನ್ನ ತಾಯಿ ಅಂದ್ರು ಕೂಡ ಮಾಕಾಳಮ್ಮನ್ನು ತಿರಸ್ಕರಿಸಿ ಹಿಂದೆ ತಿರುಗಿ ನೋಡದೆ ಹೋಗ್ತಾನೆ ಹೊರತು ಆ ಶಾರದಿನ ಅಮ್ಮ ಅಂತ ಒಪ್ಕೊಳ್ಳಲ್ಲ. ಅಪ್ಪಯ್ಯ, ಆ ಶಾರದಮ್ಮನ ವಿಚಾರ ಬಿಡು. ಆದರೆ ಈ ಪಾರು ಅವಳಲ್ಲ, ಆ ಮನೇಲಿರೋ ಎಲ್ಲ ಸಮಸ್ಯೆನೂ ಒಂದೊಂದಾಗಿ ಬಗೆಹರಿಸ್ಕೊಬತ್ತವಳಪ್ಪಯ್ಯ. ಆ ನನ್ನ ಮಗ ಪೆದ್ದ ಮನು ಅವನಲ್ಲ, ನಂತವ ಹೆಂಗ್ ಮಾತಾಡ್ದೆ ಗೊತ್ತೇ? ನನ್ಗೆ ಯಾಕೋ ಆ ನನ್ನ ಮಗನ್ನು ಇವಳೇ ಸರಿ ಮಾಡ್ತಾವಳೆ ಅಂತ ಅನುಮಾನ. ಆ ರಾಣಿನ ಅದ್ಯಾವುದೋ ಎಕ್ಸಾಮ್ ಬರೀ ಕಳಿಸ್ತವಳೆ, ಇನ್ನು ಮನೇಲಿ ಕ್ಲಿನಿಕ್ ಇಟ್ಕೊಂಡವಳೆ. ಆ ರಶ್ಮಿನೂ ಖುಷಿಯಾಗಿ ಇಟ್ಕೊಂಡವಳಪ್ಪಯ್ಯ. ಹಂಗಂತೂ ಇದೆಲ್ಲ ಹೆಂಗ್ ಸಾಧ್ಯ ಅಂತ ತಲೆ ಕೆಟ್ಟೋಯ್ತೈತೆ. ದಾರಿಲಿ ಹೋಗೋನ್ನ ಮಗನೇ ಅಂದರೆ ಯಾರೋ ನಿನ್ನಪ್ಪ ಅಂತಾರೆ. ಹಂಗೆ ಈ ಪಾರ್ವತಿಗೆ ನಾನಪ್ಪನ ಇಲ್ಲ ನಾನೇ ಅವಳ ಮಗನ ಅನ್ನಿಸ್ತಿದೆ. ನಿಮಗೆ ಬೇಳ್ಸೋದು ಗೊತ್ತು, ಬೇಳ್ಸದ ಮ್ಯಾಕೆ ಚಿವುಟೋದು ಗೊತ್ತು. ಹೆಂಗಾನ ತಲೆ ಓಡಿಸಿ ಛೂ ಮಂತ್ರ ಕಾಳಿ ಅಂದ್ಬಿಡ್ತೀರಾ? ನರ್ಮದಾಗ ಹೋಗಿ ಮುಳುಗಿದ್ರು ಕರ್ಮ ತಪ್ಪುತ್ತೇನೋ. ನಾನು ಅಂದ್ಕೊಂಡಿದ್ದು ಮಾಡಬೇಕು ಅಂದರೆ ತಾಳ್ಮೆ ಬೇಕು. ಈ ತಾಳ್ಮೆ ಅನ್ನೋದನ್ನ ತಾಳೆಗರಿನಲ್ಲಿ ಬರೆದಿಟ್ಕೋಬೇಕು. ಅಷ್ಟು ಮುಖ್ಯ ಆಗುತ್ತೆ. ಅಪ್ಪಯ್ಯ, ಇನ್ನೆಷ್ಟು ದಿನ ಕಾಯ್ಬೇಕಪ್ಪಯ್ಯ?
ನಾನಂತೂ ಕೈನಾಗೆ ಆಯ್ದೆ ಹಿಡ್ಕೊಂಡು ಕಾದು ಕಾದು ನಾ ಕಾಯ್ದು ಪೂಜೆ ಮುಗ್ದೋದು. ನನ್ನ ಕೈಲಂತೂ ಏನೂ ಮಾಡೋಕ್ಕಾಯ್ತಿಲ್ಲ. ನಾದ ಇದ್ರೆ ಗಂಟೆ, ವಾದ ಇದ್ರೆ ತಂಟೆ. ನಾವು ಪ್ರತಿ ಸಾರ್ತ್ಯ ಶಿವು ತಂಗಿದ್ಗೆ ಏನಾದರೂ ಮಾಡಿದ್ರೆ ಆ ಶಿವು ನಾಶ ಆಗ್ತಾನೆ ಅಂತ ಅನ್ಕೋತೀವಿ. ಅದು ತಪ್ಪು ಅಂತ ಈಗ ಗೊತ್ತಾಗ್ತಾ ಇದೆ. ಇನ್ನು ಮುಂದೆ ಬೇರೆನೇ ಯೋಚನೆ ಮಾಡಬೇಕು. ಅತ್ಗೆ ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ. ಹೆಣ್ಣು ಅಂದ ತಕ್ಷಣ ನಿಮ್ಮೆಲ್ರಿಗೂ ಏನು ನೆನಪಾಗತ್ತೆ? ಗುಡ್, ವೆರಿ ಗುಡ್. ನಾನು ಇದೇ ಪ್ರಶ್ನೆನ ನಮ್ಮೂರಲ್ಲಿರೋ ಜನಕ್ಕೆಲ್ಲ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ತಾಯಿ ಅಂತ ಹೇಳ್ತಾರೆ. ಆದರೆ ನಿಮ್ಗಳಿಗೆ ಹೆಣ್ಣು ಅಂದ ತಕ್ಷಣ ನೆನಪಾಗೋದು ಮಾಕಾಳವ. ಅದಕ್ಕೆ ಕಾರಣ ಒಂದೇ. ಆ ಕಾರಣನೂ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಮಕ್ಕಳಾಗಿರಲಿ, ಹಿಡಿದಾಗ, ಬಿದ್ದಾಗ, ಗಾಬರಿ ಆದಾಗ ಅವ್ರ ಬಾಯಲ್ಲಿ ಬರೋ ಒಂದೇ ಒಂದು ಪದ ಏನಂದರೆ ಅಮ್ಮ ಅಂತ. ಆದರೆ ನಿಮ್ಗಳ ಬಾಯಲ್ಲಿ ಅಣ್ಣ ಅಂತ ಬರುತ್ತೆ. ಅದಕ್ಕೂ ಕಾರಣ ನಿಮಗೆ ಗೊತ್ತಿದೆ. ನಾನಿವತ್ತು ಹೇಳಕ್ಕೆ ಹೊರಟಿರೋ ಕತೆ ಕೂಡ ಮನೆ ಯಜಮಾನಿ ಕತೆ. ಮನೆಯ ಮೊದಲ ಗುರು ಅಂತ ಅನ್ಸ್ಕೊಂಡಿರೋ ಒಬ್ಬ ತಾಯಿ ಕತೆ.